ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ನಾನು ಲಾಸ್ಟ್ ವ್ಲಾಗ್ ಏನು ಹಾಕಿದ್ನಲ್ವಾ ಅದರದ್ದೇ ಸ್ವಲ್ಪ ಕಂಟಿನ್ಯೂಷನ್ ವ್ಲಾಗ್ ಅಂತಾನೆ ಹೇಳ್ಬೋದು. ಇನ್ನು ಬೆಳಿಗ್ಗೆ ಎಲ್ಲ ನಾವು ರಾಗಿನ ತೊಳೆದ್ಬಿಟ್ಟು ಹಾಕಿದ್ದೆ ಒಣಗಾಕಕ್ಕೆ, ಮತ್ತೆ ಬಟ್ಟೆನೂ ಎಲ್ಲ ವಾಶ್ಗೆ ಹಾಕಿದ್ನಲ್ವಾ. ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಅಂದ್ರೆ ಈಗ ಹನಿಗೆ ಹಾಸ್ಟೆಲ್ಗೆ ತಗೊಂಡೋಗ್ಲಿಕ್ಕೂ ಸ್ವಲ್ಪ ಬೇಕಿತ್ತು, ಮತ್ತೆ ಮನೇಲೂ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಸ್ವಲ್ಪನೇ ಇತ್ತು, ಅಂದ್ರೆ ಒಂದು 3-4 ಲಡ್ಡು ಅಷ್ಟಿತ್ತು. ಹೆಂಗೂ ಈಗ ಹನಿಗೆ ಮಾಡ್ತೀನಲ್ವಾ, ನಮಗೂ ಮಾಡ್ಕೊಂಡ್ಬಿಡೋಣ ಎಕ್ಸ್ಟ್ರಾ ಅಂತ ಹೇಳಿ ಮಾಡ್ಕೊಂಡಿದ್ದು. ಅದೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ನನಗೆ ಸಂಜೆ ಆಗೋಯ್ತು. ಅಂದ್ರೆ ಯೂಶಲಿ ನಾನು ತುಂಬಾ ಲೇಟ್ ಆಗಿ ಬಟ್ಟೆ ಎತ್ಕೊಳ್ಳೋದು ಆತರ ಮಾಡೋದಿಲ್ಲ. ಅಂದ್ರೆ ಈಗ ನಾನು ಮನೇಲಿ ಇರಲ್ಲ, ಎಲ್ಲೋ ಹೊರ್ಗಡೆ ಹೋಗಿರ್ತೀನಿ ಅಂತ ಅಂದಾಗ ಮಾತ್ರನೇ ನಾನು ಸಂಜೆ ಸ್ವಲ್ಪ ಲೇಟ್ ಆಗಿ ಬಟ್ಟೆ ಎತ್ಕೋತೀನಿ. ಯೂಶಲಿ ಇಲ್ಲ ಅಂತಂದ್ರೆ ಒಂದು 5 ಗಂಟೆ ಅಷ್ಟೊತ್ತಿಗೆಲ್ಲ ತೆಗ್ದಿಕ್ ಬಿಡ್ತೀನಿ. ಬಟ್ ಇವತ್ತು ಅದೇ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ಬಿಟ್ಟು ಲೇಟ್ ಆಗೋಯ್ತು. ಆಗ್ಲೇ ಸುಮಾರು 6:15 6:30 ಅಷ್ಟಾಗಿತ್ತು ಟೈಮು. ನಾನು ತುಂಬಾ ಕತ್ಲೆ ಆಗೋಗ್ಬಿಟ್ಟಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ತುಂಬಾನೇ ಬೆಳಕಿತ್ತು. ಅಂದ್ರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಹಗಲು ಜಾಸ್ತಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ, ಹಂಗಾಗಿ ಅದನ್ನೇ ಯೋಚನೆ ಮಾಡ್ಕೊಂಡಿದ್ದೆ. ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಇಲ್ಲೇ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಇನ್ನ ಹನಿ ಇವತ್ತು ಹೊರಡ್ತಿದ್ಲು. ಸರಿ, ಅವಳಿಗೂ ಅಲ್ಲೆಲ್ಲ ನಾನು ಕೆಳಗಡೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡೋದು ಅದು ಇದು ಎಲ್ಲ ಇತ್ತಲ್ವಾ, ಹಂಗಾಗಿ ನಾನೇನು ವಾಕ್ ಮಾಡಕ್ ಹೋಗ್ಲಿಲ್ಲ ಇವಾಗ ಯೂಶಲಿ ಸಂಜೆ ಹೊತ್ತು ಸ್ವಲ್ಪ ನಾನು ಹೊರಗಡೆ ವಾಕಿಂಗ್ ಹೋಗ್ತಾ ಇಲ್ಲ. ಬಟ್ ಅಗೇನ್ ನಾನು ಸ್ಟಾರ್ಟ್ ಮಾಡ್ಕೊಬೇಕು ವಾಕ್ ಮಾಡೋದು. ಬಟ್ ಮಾರ್ನಿಂಗ್ ಟೈಮ್ಸ್ ಅಂತೂ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀನಿ ವಾಕಿಂಗ್ಗೆ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಅವಾಗ ನೈಟಲ್ಲಿ ಹನಿ ಹೊರಡ್ತಿದ್ಲು. ನನಗೆ ಆ ಟೈಮಲ್ಲಿ ಸ್ವಲ್ಪ ಎಮೋಷನಲ್ ಆಗಿಬಿಡ್ತೀನಿ. ನಾನು ಅದನ್ನೆಲ್ಲ ನನಗೆ ವ್ಲಾಗಲ್ಲಿ ತೋರ್ಸಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಪಾವನಿ ಯೂಶಲಿ ಒಂದು ಸ್ಕಿನ್ ಕೇರ್ಗೆ ಅಂತ ಹೇಳಿ ಅವಳು ಒಂದು ಜ್ಯೂಸ್ನ ಮಾಡ್ಕೊತಾಳೆ. ಇದರ ರೆಸಿಪಿ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವಳು ಇವತ್ತು ಮಾಡ್ತಿದ್ಲು, ಹಾಗಾಗಿ ಅದನ್ನ ಹಂಗೆ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದಕ್ಕೆ ಸುಮಾರು ಅವಳು ಒಂದು 4 ಆರೆಂಜನ್ನ ತಗೊಂಡಿದ್ದಾಳೆ. ಹಾಗೆ ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು, ಇದು ಗಜ ನಿಂಬೆಹಣ್ಣು ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ನಾನು ಅನು ಅವ್ರ ಮನೆಗೆ ಹೋಗಿದ್ನಲ್ವಾ, ಅವ್ರ ಅಮ್ಮ ನನಗೆ ಆಂಟಿ ಕೊಟ್ಟರು, ನನಗೆ ಇದು 2 ನಿಂಬೆಹಣ್ಣು ಕೊಟ್ಟರು, ಉಪ್ಪಿನಕಾಯಿ ಹಾಕೊಮ್ಮ ಅಂತ ಹೇಳಿ. ಬಟ್ ನಮ್ಮ ಪಾವನಿ ಅದನ್ನ ನೋಡ್ಬಿಟ್ಟು ನನಗೆ ಜ್ಯೂಸ್ ಯೂಸ್ ಮಾಡ್ಕೋಬಹುದು ಅಂತ ಅವಳು ಅದನ್ನ ಹಾಕೋತಿರ್ತಾಳೆ. ಏನಿಲ್ಲ, ನಾರ್ಮಲ್ ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಆ ಸಿಪ್ಪೆನ ಫುಲ್ಲು ತೆಗೆದ್ಬಿಟ್ಟು, ಅಂದ್ರೆ ಯೂಶಲಿ ನಾವು ಏನಾದ್ರೂ ಒಂದು ಜ್ಯೂಸ್ ಮಾಡಿದಾಗ ಬರೀ ನಿಂಬೆಹಣ್ಣು ಜ್ಯೂಸ್ನ ಮಾತ್ರ ಹಾಕ್ತಿವಿ. ಬಟ್ ಇದಕ್ಕೆ ಏನಂದ್ರೆ ಅವಳು ಕಂಪ್ಲೀಟ್ ನಿಂಬೆಹಣ್ಣು ಫುಲ್ಲೂನು ಸಿಪ್ಪೆನ ತೆಗೆದ್ಬಿಟ್ಟು ಹಾಕೊಂತಿದ್ದಾಳೆ. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಜಾಸ್ತಿ ಬೇಕು. ಶುಂಠಿಯಿಂದಾನೇ ಅಂತ ಏನೋ ಇದು ಜ್ಯೂಸ್. ಅವಳು ಆಕ್ಚುಲಿ ಇದರ ಹೆಸರು ಅವಳು ಹೇಳೋದೇ ಜಿಂಜರ್ ಜ್ಯೂಸ್ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದು ಮತ್ತೆ ಬೆಟ್ಟದ ನಲ್ಲಿಕಾಯಿ ಅದನ್ನು ಹಾಕ್ತಾಳೆ. ಮತ್ತೆ ಸ್ವಲ್ಪ ಉಪ್ಪು, ಇದು ಏನಪ್ಪಾ, ಪುದೀನ, ನೀರು. ಆಕ್ಚುಲಿ ಪುದೀನ ಮತ್ತೆ ಉಪ್ಪು ಹಾಕೋದು, ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡರ್, ಈ ಮೂರೂ ಕರೆಕ್ಟಾಗಿ ಶೂಟ್ ಆಗಿಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಬಾಯಲ್ಲಿ ಹೇಳ್ತಿದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿ ತಗೊಬೇಕು, ಮತ್ತೆ ಇದು ಸ್ವಲ್ಪ ಖಾರವಾಗಿರುತ್ತೆ ಜ್ಯೂಸ್, ಯಾಕಂದ್ರೆ ಶುಂಠಿ ಹಾಕ್ತಾಳಲ್ವಾ, ಹಂಗಾಗಿ. ಬಟ್ ನಿಜವಾಗ್ಲೂ ಇದು ಒಂಥರ ಮ್ಯಾಜಿಕ್ ಆಗಿ ಅವಳಿಗೆ ವರ್ಕ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಸ್ಕಿನ್ಗೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ನಮ್ಮ ಹನಿ ಸ್ಕಿನ್ ತರ ಇಲ್ಲ ನಮ್ಮ ಪಾವನಿದು. ಅವಳದು ಸ್ವಲ್ಪ ನಂತರ ಸ್ಕಿನ್ ಆಗಿರೋದ್ರಿಂದ ಒಂಚೂರು ಸೆನ್ಸಿಟಿವ್ ಇದೆ. ಸ್ವಲ್ಪ ಈ ಮಂತ್ಲಿ ಸೈಕಲ್ ಸ್ಟಾರ್ಟ್ ಆದಾಗ ಆಗಿರ್ಬೋದು, ಹಾರ್ಮೋನಲ್ ಏನಾದರೂ ಚೇಂಜಸ್ ಆದಾಗ ಆಗಿರ್ಬೋದು, ಇಲ್ಲ ತುಂಬಾ ಅವಳಿಗೆ ಹೀಟ್ ಆಗಿದೆ ಅಂತೆಲ್ಲ ಆದಾಗ ಅವಳಿಗೆ ಪಾಪ ಸಣ್ಣ ಸಣ್ಣದಾಗಿ ಪಿಂಪಲ್ಸ್ ಆಗೋಗ್ಬಿಡತ್ತೆ ಮುಖದಲ್ಲಿ. ಅವಳು ಈ ತರ ಎಲ್ಲ ಏನೇನೋ ಮಾಡ್ಕೋತಿರ್ತಾಳೆ. ಅಂದ್ರೆ ನಾನೇನು ಯೋಚನೆ ಮಾಡ್ತೀನಿ ಅಂದ್ರೆ, ನಾವು ಜಸ್ಟ್ ಮೇಲ್ಗಡೆ ಕ್ರೀಮ್ಸ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ನಮ್ ಸ್ಕಿನ್ ಚೆನ್ನಾಗಾಗುತ್ತೆ ಅನ್ನೋದಕ್ಕಿಂತ, ನಾವು ಒಳಗಡೆಯಿಂದ ಬಾಡಿನ ಡಿಟಾಕ್ಸ್ ಮಾಡ್ಕೋತಾ ಇರ್ಬೇಕು ಅನ್ನೋದು ನಾನು ಅವ್ರಿಗೆ ಹೇಳ್ಕೊಟ್ಟಿರೋದ್ರಿಂದ ಈ ತರ ಎಲ್ಲ ಮಾಡ್ತಿರ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಇದಕ್ಕೆ ಅವಳು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದಾಳೆ ಎಲ್ಲ ಆಲ್ಮೋಸ್ಟ್ ಆಲ್ ವಿಟಮಿನ್ ಸಿ ಹೇರಳವಾಗಿರೋ ಅಂತ ಇಂಗ್ರೀಡಿಯೆಂಟ್ಸ್. ಸೊ ಅದೆಲ್ಲಾನು ಸ್ಕಿನ್ಗೆ ತುಂಬಾನೇ ಒಳ್ಳೇದು. ನಾನು ಇನ್ನೂ ಒಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ ಅವಳು ಏನೇನು ಹಾಕಿದಾಳೆ ಅಂದ್ಬಿಟ್ಟು. ಆರೆಂಜು, ನಿಂಬೆಹಣ್ಣು, ಬೆಟ್ಟದ ನಲ್ಲಿಕಾಯಿ, ಶುಂಠಿ, ಪುದೀನ, ಪೆಪ್ಪರ್ ಪೌಡರು, ಉಪ್ಪು ಮತ್ತೆ ನೀರು, ಇಷ್ಟನ್ನು ಹಾಕಿ ಅವಳು ಅದನ್ನ ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ಆಮೇಲೆ ಅದನ್ನ ಅವಳು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತಾಳೆ. ಮತ್ತೆ ಇದು ನಾರ್ಮಲಿ ನಾವು ಹೆಲ್ದಿ ಡ್ರಿಂಕ್ ಅನ್ನ ಕುಡಿತೀವಿ ನೋಡಿ, ಅಷ್ಟು ಕುಡಿಯೋದಕ್ಕಾಗೋದಿಲ್ಲ. ಇದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮಾತ್ರ ಕುಡಿಬೇಕಂತೆ ಡೈಲಿ, ಅಷ್ಟೇನೆ. .
ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಭಾನುವಾರ ಬೆಳಿಗ್ಗೆನೆ ರೆಡಿ ಆಗಿದ್ದೀನಿ. ಸೊ ಇವತ್ತು ನಮ್ಮ ಝಾನ್ಸಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ನಮ್ಮ ಇದರಲ್ಲಿ ಬಲಿಯಾರ ಅಂತ ಹೇಳಿ ಮಾಡ್ತಾರೆ. ಚೌಡೇಶ್ವರಿ ಅಮ್ಮನವ್ರನ್ನ ಕರ್ಕೊಂಡು ಬಂದು ಕೂರಿಸಿ ನಮ್ಮ ಫ್ಯಾಮಿಲೀಸ್ ಅಂದ್ರೆ ನಮ್ಮ ಕ್ಯಾಸ್ಟ್ ಅವರೆಲ್ಲ ಏನಿರ್ತಾರೆ ಎಲ್ಲ ಸೇರಿ ಮಾಡೋದು. ಹಂಗನ್ಬಿಟ್ಟು ಬೇರೆ ಯಾರು ಬರಂಗಿಲ್ಲ, ಆ ಥರ ಏನೂ ಇಲ್ಲ, ಎಲ್ಲರೂ ಬರ್ಬೋದು. ಅಂದ್ರೆ ಒಂದು ಊರಲ್ಲಿ ಎಷ್ಟು ಜನ ನಮ್ಮ ಇವರೆಲ್ಲ ಇರ್ತಾರೆ ಎಲ್ಲರೂ ಸೇರಿ ಮಾಡೋದು ಆ ಥರ ಇರತ್ತೆ. ಸೊ ಅದನ್ನ ಇವತ್ತು ಅವ್ರೂರಲ್ಲಿ ಮಾಡ್ತಾ ಇರೋದ್ರಿಂದ ಝಾನ್ಸಿ ಅವರು ಎಲ್ಲಾರ್ಗು ನಿಯರ್ ಬೈ ಫ್ಯಾಮಿಲೀಸ್ ಏನಿದೆ ಅವ್ರಿಗೆಲ್ಲ ಊಟಕ್ಕೆ ಅಂತ ಹೇಳಿ ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಹೋಗ್ತಾ ಇರೋವಂಥದ್ದು. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಮತ್ತೆ ಈ ಸೀರೆ ವಿಚಾರಕ್ಕೆ ಬಂದ್ರೆ, ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ತಗೊಂಡಿದ್ದೆ ಹೊಸ ಸೀರೆ. ಇವತ್ತೇ ನಾನು ಉಟ್ಕೊಂಡಿರೋದು. ಆಕ್ಚುಲಿ ಏನಂದ್ರೆ, ಫಸ್ಟ್ ಅವಳು ಈ ತರ ಫಂಕ್ಷನ್ ಮಾಡ್ತಿದೀವಿ ಅಂತ ಅನ್ಬಿಟ್ಟು ನನಗೆ ಕಾಲ್ ಮಾಡಿ ಹೇಳ್ದಾಗ ನಾನು ಯಾವ್ದೋ ಒಂದ್ ಸೀರೆ ಉಟ್ಕೊಂಡು ಹೋಗೋಣ ಬಿಡು ಅಂತ ಅನ್ಕೊಂಡೆ. ಆಮೇಲೆ ಎಲ್ಲ ಒಂಥರ ಈ ಬಾರ್ಡರ್ ಸೀರೆಗಳು ಇವೆಲ್ಲ ನೋಡ್ಬಿಟ್ಟು ನನ್ಗಂತೂ ಈಗ ಬೇಸಿಗೆಗೆ ಒಂಥರ ಅದು ಹೆವಿ ಅನ್ಸುತ್ತೆ. ಅದ್ರಲ್ಲೂ ಟ್ರಾವೆಲ್ ಬೇರೆ ಮಾಡ್ತೀವಿ, ಒಂದು 30 ಕಿಲೋಮೀಟರ್ಸ್ ಅಂದಾಗ ಸಿಕ್ಕಾಪಟ್ಟೆ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ಬಿಡತ್ತೆ. ಹಂಗಾಗಿ ಬೇಡ ಅಂತ ಹೇಳಿ ನೆನ್ನೆ ಆಲ್ಮೋಸ್ಟ್ ಆಲ್ 1 ಅವರ್ 1.5 ಅವರ್ ಯಾವ ಸೀರೆ ಉಟ್ಕೊಳ್ಳೋದು ಅಂತಾನೆ ನಾನು ಯೋಚನೆ ಮಾಡ್ಕೊಂಡು ಇದ್ದೆ. ಆಮೇಲೆ ಈ ಸೀರೆ ನೆನಪಾಯ್ತು. ಅಂದ್ರೆ ನಾನೇನ್ ಮಾಡ್ತೀನಿ, ಯೂಶಲಿ ಒಂದು 3 ಸೀರೆ ಅಥವಾ ಒಂದ್ 4 ಸೀರೆ ಆದ್ರೂ ಎಕ್ಸ್ಟ್ರಾ ತೆಗ್ದಿಟ್ಟೇ ಇರ್ತೀನಿ. ನೀವೆಲ್ಲ ನೋಡಿರ್ತೀರ ನನ್ನ ಶಾಪಿಂಗ್ ಬ್ಲಾಗ್ಸ್ ಅಲ್ಲಿ. ತೆಗ್ದಿಟ್ಟಿರ್ತೀನಿ ಎಕ್ಸ್ಟ್ರಾ. ಸೊ ಈ ಸೀರೆನ ನಾನು ಅಮ್ಮ ಅವ್ರ ಮನೆ ಗೃಹ ಪ್ರವೇಶ ಆಯ್ತಲ್ವಾ, ಆ ಟೈಮಲ್ಲಿ ತಗೊಂಡಿದ್ದೆ. ಯಾವಾಗಾದ್ರೂ ಉಟ್ಕೊಳಕ್ ಇರ್ಲಿ ಎಮರ್ಜೆನ್ಸಿಗೆ ಒಂದ್ ಸೀರೆ ಅಂತ ಹೇಳ್ಬಿಟ್ಟು. ಸೊ ಬ್ಲೌಸ್ ಸ್ಟಿಚ್ ಮಾಡ್ಸಿರ್ಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ ನೆನ್ನೆ. ಆಮೇಲೆ ಹುಡುಕಿ ನನ್ಗೆ ಯಾವ ಸೀರೆನೂ ಕಂಫರ್ಟಬಲ್ ಅಂತ ಅನ್ನಿಸ್ಲೇ ಇಲ್ಲ. ಕೆಲವೊಂದು ಮೆಟೀರಿಯಲ್ ಪ್ರಾಬ್ಲಮ್ ಅನ್ನಿಸ್ತು, ಕೆಲವೊಂದು ಬಾರ್ಡರ್ಸ್ ಹೆವಿ ಆಗಿರೋದು, ಇವೆಲ್ಲ ಯೋಚನೆ ಮಾಡ್ಬಿಟ್ಟು ಯಾವುದು ಬೇಡ ಅಂತ ಹೇಳಿ ಸಿಂಪಲ್ ಆಗಿ ಇದು ನಾರ್ಮಲ್ ಸ್ಯಾರಿ, ಮನೆ ಹತ್ರ ಹಾಕೊಳ್ಳೋ ಅಂತ ಸೀರೆನೆ ಅನ್ಕೋಬಹುದು. ಸಿಂಪಲ್ ಆಗಿತ್ತು, ಸಾಕು ಇದೇನೆ ನನ್ಗೆ ಅಂತ ಹೇಳಿ ಇದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಸುಮಾರು ಒಂದು 12:30 1 ಗಂಟೆ ಆಗಿತ್ತು. ಆ ಟೈಮಲ್ಲಿ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ, ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತೀರಾ ಅಂದ್ಬಿಟ್ಟು. ಅವರು ಯಾವಾಗ ಬೇಕು ಪುಷ್ಪ ಅಂದ್ರು. ನೈಟ್ಗೆಲ್ಲ ನನಗ್ ಬೇಕಪ್ಪ ಅಂತ ಹೇಳ್ದೆ. ಪಾಪ ಅಂದ್ರೆ ಆಯ್ತಮ್ಮ ಅಂತ ಹೇಳಿದ್ರು. ಅದು ಒಂದು ನನ್ಗೆ ಅವ್ರು ಇರೋದಕ್ಕೆ ಎಷ್ಟೋ ಇದು ಒಂಥರ ಈ ತರ ಸಡನ್ ಆಗಿ ಏನಾದ್ರು ಆದ್ರೂ ನನ್ಗೆ ಹೆಲ್ಪ್ಫುಲ್ ಆಗತ್ತೆ. ಮತ್ತೆ ಇದು ಬ್ಲೌಸ್ ಆಲ್ರೆಡಿ ಈ ತರ ಎಂಬ್ರಾಯ್ಡ್ರಿ ಬಂದಿದ್ರಿಂದ ನಾನು ಡಿಸೈನ್ ಎಲ್ಲ ಏನು ಮಾಡ್ಸಕ್ ಹೋಗ್ಲಿಲ್ಲ. ಈ ತರ ಬಂದ್ರೆ ಡಿಸೈನ್ ನಿಜವಾಗ್ಲೂ ಏನು ಚೆನ್ನಾಗಿರಲ್ಲ. ಸಿಂಪಲ್ ಆಗಿ ನಾರ್ಮಲ್ ಬ್ಲೌಸ್ ಹೊಲ್ಸಿದ್ರೇನೆ ಸಾಕು. ಬಟ್ ಇದು ಮೆಟೀರಿಯಲ್ ಏನೋ ಬ್ಲೌಸ್ ಮೆಟೀರಿಯಲ್ ಸ್ವಲ್ಪನೇ ಇತ್ತಂತೆ, ಹಂಗಾಗಿ ನನಗೆ ಫುಲ್ ಸ್ಲೀವ್ ಆಗ್ಲಿಲ್ಲ. ಬಟ್ ಈ ಸ್ಲೀವ್ ನನ್ಗೆ ಇಷ್ಟ ಆಯ್ತು, ಬಿಕಾಸ್ ಇವಾಗ ಸಮ್ಮರ್ ಇದು ಒಂಥರ ಚೆನ್ನಾಗಿರತ್ತೆ. ಅದಕ್ಕೆ ಸಿಂಪಲ್ ಆಗಿ ಈ ತರ ಬಫ್ನ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಡಿಸೈನ್ ಮಾಡಕ್ಕೆ ಹೋಗ್ಲಿಲ್ಲ. ಬಟ್ ಸ್ಯಾರಿ ಮಾತ್ರ ನಿಜವಾಗ್ಲೂ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಾನು ಈ ಶುಕ್ರವಾರದ ಹೊತ್ತೆಲ್ಲ ದೇವಸ್ಥಾನಗಳಿಗೆ ಹೋಗೋವಾಗ ಮತ್ತೆ ಮನೇಲಿ ಪೂಜೆ ಎಲ್ಲ ಮಾಡಿದಾಗ ನನ್ಗೆ ಸೀರೆ ಉಟ್ಕೊಳ್ಳೋದೇ ಇಷ್ಟ. ಹಂಗಾಗಿ ಇದು ಒಂದ್ ಸೀರೆ ಯಾಕೋ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡಿದ್ದೆ. ನಾನು ಸಿಂಪಲ್ ಆಗ್ಬಿಡತ್ತೇನೋ ಅನ್ಕೊಂಡೆ. ನಮ್ಮ ಮನೆಯವ್ರು ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಅಂತಂದ್ರು. ಮತ್ತೆ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ನನ್ಗೆ ಅನ್ಸಿದ್ದೇನು ಅಂದ್ರೆ, ನಾವು ಸಣ್ಣ ಕಾಣ್ತೀವಿ ಈ ತರ ಸೀರೆಗಳನ್ನ ಹಾಕೊಂಡಾಗ. ಆಲ್ಮೋಸ್ಟ್ ಆಲ್ ನಾವು ಸ್ವಲ್ಪ ದಪ್ಪ ಇದ್ರೂ ಸಣ್ಣ ಕಾಣ್ತೀವಿ. ನಾನು ಸಣ್ಣ ಕಾಣ್ತಿದ್ದೀನಿ, ಬಟ್ ಸಣ್ಣ ಏನೂ ಆಗಿಲ್ಲ. ಯಾಕಂದ್ರೆ ನನಗೆ ಲಾಸ್ಟ್ ಯಾವುದೋ ಒಂದು 2 ಬ್ಲಾಗ್ಸ್ ಅಲ್ಲಿ ಒಂದು 3-4 ಜನ ಕೇಳ್ತಾನೆ ಇದ್ರು, ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಹೇಳಿ. ನನ್ಗೇನೋ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಬಟ್ ಅವಾಗ ನಾನು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ದೆ ನೋಡಿ. ಆ ಟೈಮಲ್ಲಿ ಫಸ್ಟ್ ಹೋಗಿ ನಾನು ಹಾಕಿಸ್ಕೊಂಡಾಗ 64 ಏನೋ ಇತ್ತು ನನ್ನ ವೆಯ್ಟ್. ಬಟ್ ಆಮೇಲೆ ಹೋದಾಗ 62.5 ಬಂದಿತ್ತು. ಅಂದ್ರೆ 1.5 kg ಅಷ್ಟು ಕಡಿಮೆ ಆಗಿತ್ತು. ಬಟ್ ಯಾವ ಆಂಗಲ್ ಅಲ್ಲಿ ನಾನು ಸಣ್ಣ ಆಗಿದ್ನೋ ನನ್ಗೆ ಅರ್ಥ ಆಗ್ಲಿಲ್ಲ. ಸೊ ಸಣ್ಣ ಅಂತೂ ಏನೂ ಆಗಿಲ್ಲ. ಈ ಸೀರೆಯಿಂದ ನಾನು ಸಣ್ಣ ಕಾಣ್ತಿರ್ಬೋದು ಅಷ್ಟೇ. ಇನ್ನ ಈ ಸೀರೆನ ನಾನು ತಗೊಂಡಿರೋದು ಯೂಶ್ವಲಿ ಲಸ್ವಿಕಾ ಡಿಸೈನರ್ ಸ್ಟುಡಿಯೋ ಅಂತ ಹೇಳಿ ನಾನು ಸುಮಾರು ಸತಿ ತಗೊಂಡಿದ್ದೀನಿ. ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ತಗೊಂಡಿದ್ದು. ಸೊ ಹೀಗಿದೆ. ಇನ್ನು ಅಲ್ಲಿ ಹೋದ್ಮೇಲೆ ನಾನು
ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಯಾಕಂದರೆ ನನಗೆ ನಮ್ಮ ಜಾನ್ಸಿ ಅವ್ರ ಮನೇಲಿ ಕಂಫರ್ಟೇಬಲ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ, ಅಲ್ಲೆಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ಈ ತರ ಎಲ್ಲ ಏನಾದ್ರೂ ಶೂಟ್ ಮಾಡ್ಕೊಳ್ಳುವಾಗ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ನಾವು ಮಾತಾಡುವಾಗ ತುಂಬಾ ಮಿಸ್ಟೇಕ್ಸ್ ನ ಮಾಡ್ಬಿಡ್ತೀವಿ. ಕೆಲವು ಸತಿ ನರ್ವಸ್ನೆಸ್ ಆಗಿರ್ಬೋದು, ಕೆಲವು ಸತಿ ಏನಾದ್ರೂ ಒಂದು ಡಿಸ್ಟ್ರಾಕ್ಷನ್ ಆಗಿರ್ಬೋದು. ಇವಾಗಾದ್ರೂ ಬೆಟರ್, ನಾನು 1-2 ಟೇಕ್ಗೆಲ್ಲ ಓಕೆ, ನಾನು ಆಗೋಗ್ಬಿಡತ್ತೆ ನಂದು ಶೂಟು. ಬಿಫೋರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನೋಡಿ ಬಿಗಿನಿಂಗ್ ಅಲ್ಲಿ, ಅವಾಗಂತೂ ನಾನು ಸುಮಾರು ಒಂದು 5-6 ಸತಿ ರಿಪೀಟ್ ಶೂಟ್ ಮಾಡ್ಕೊಂತಾ ಇದ್ದೆ. ಅವಾಗೆಲ್ಲ ನನಗೆ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ನರ್ವಸ್ನೆಸ್ ಅಂತ ಫೀಲ್ ಆಗ್ಬಿಡೋದು ಕ್ಯಾಮ್ರಾನ ನೋಡಿದ ತಕ್ಷಣ. ಬಟ್ ಇವಾಗ ತುಂಬಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ, ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ ಬಿಗಿನಿಂಗ್ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್, ಅವಾಗ ನನ್ಗೆ ಯಾರು ಹೆಲ್ಪ್ ಮಾಡೋರು ಇರ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಾನು ಟ್ರೈಪಾಡ್ ಎಲ್ಲ ನನಗೂ ಸೆಟ್ಟಿಂಗ್ ಮಾಡೋದು ಅಷ್ಟೊಂದು ನನಗೂ ಗೊತ್ತಾಗ್ತಿರ್ಲಿಲ್ಲ. ಟ್ರೈಪಾಡ್ ಸೆಟ್ ಮಾಡ್ಬಿಟ್ಟು ನಾನು ಶೂಟ್ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಚೆಕ್ ಮಾಡಿದ್ರೆ ನಂದು ಅರ್ಧ ತಲೆನೇ ಕಾಣಿಸ್ತಿರ್ಲಿಲ್ಲ, ಹಂಗೆಲ್ಲ ಮಾಡ್ಕೊಂಡಿದೀನಿ. ಸೊ ಇವಾಗ್ಲೂ ಅಷ್ಟೇ ಏನಾದ್ರು ಒಂದು ಮಿಸ್ಟೇಕ್ ಮಾಡ್ತಿದ್ದೆ, ಹಂಗೇನೆ ಪಾವನಿ ಒಂದೆರಡು ಪದಗಳು ನಾನೇನೋ ತಪ್ಪು ಹೇಳ್ದೆ ಅನ್ಬಿಟ್ಟು ಅವಳು ಅದನ್ನ ನನಗೆ ಸರಿ ಮಾಡ್ತಿದ್ಲು. ಅಮ್ಮ ನೀವು ಈ ತರ ಹೇಳಿದ್ರೆ ಹಿಂಗೆ ಹೇಳ್ಬಾರ್ದಿತ್ತು ಅಂತ ಅನ್ಬಿಟ್ಟು. ಸೊ ಅದನ್ನ ನಂಗೆ ಒಂದು ರ್ಯಾಂಡಮ್ ಕ್ಲಿಪ್ಪಿಂಗ್ ನ ಇಲ್ಲಿ ಆಡ್ ಮಾಡಿದೆ ಅಷ್ಟೇ. ನಾನು ರೆಡಿ ಆಗಿದ್ದು ನೋಡಿದ್ರಿ. ಸೊ ನಮ್ಮ ಪಾವನಿ ಹಂಗೆ ರೆಡಿ ಆಗಿದ್ದಾಳೆ ಸಿಂಪಲ್ ಆಗಿ. ಆಕ್ಚುಲಿ ಅದು ಹನಿದು ಕುರ್ತಿ ಪಾವನಿ ಹಾಕೊಂಡಿದ್ದಾಳೆ. ಸೌಂಡ್ ಒಂಚೂರು ಕಡಿಮೆ ಮಾಡಿದ್ರೆ ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ, ಗಾಳಿ ಇದೆ. ಒಂದು ವೇಳೆ ಕೇಳಿಸಿಲ್ಲ, ಒಂದು ವೇಳೆ ನಾನು ಎಡಿಟ್ ಮಾಡುವಾಗ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂತಂದರೆ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಬಿಕಾಸ್ ಇಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ಸೌಂಡ್ ಇರುತ್ತೆ. ನಾನು ಮೈಕು ಬೇರೆ ತೊಗೊಂಡು ಬಂದಿಲ್ಲ, ಮೈಕಾದರೂ ತೊಗೊಂಡು ಬಂದಿದ್ರೆ ಚೆನ್ನಾಗಿರೋದು ಅನ್ನಿಸ್ತಾ ಇತ್ತು. ಸೊ 3-5 ಜನ ಹೋಗ್ತಿದ್ದೀವಿ. ಟಿಫನ್ ಆ್ಯಕ್ಚುಲಿ ಮಿಲ್ಕ್ ಶೇಕ್ ಮಾಡಿದ್ದೆ, ಅದನ್ನೇ ಕುಡಿದಿರೋದು. ನನಗೆ ಟಿಫನ್ ತಿನ್ಬೇಕಂತ ಏನು ಅನ್ನಿಸ್ತಾ ಇಲ್ಲ. ಬಟ್ ನಮ್ಮ ಮನೆಯವರು ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದೆ ಏನಾದರೂ ಟಿಫನ್ ನಿಲ್ಲಿಸ್ತಾರಾ, ಇಲ್ಲ ಹಂಗೆ ಅಲ್ಲೇ ಹೋಗ್ಬಿಟ್ಟು ಒಂದೇ ಸತಿ ಊಟ ಮಾಡ್ತೀವ ಗೊತ್ತಿಲ್ಲ. ನನಗೇನೋ ತಿನ್ನಬೇಕು ಅನ್ನೋ ಥರ ಏನೂ ಇಲ್ಲ. ಅದೇ ರೇಗಿಸ್ತಾ ಇದ್ರು, ತಂಗಿ ಮನೆಗೆ ಹೋಗ್ತಾ ಇದೆಯಾ, ನಿನ್ನ ಹೊಟ್ಟೆ ಎಲ್ಲ ಏನೂ ಹಸಿತಾ ಇಲ್ಲ ಅಂದ್ಬಿಟ್ಟು. ಇಲ್ಲಿ ವೆಹಿಕಲ್ಸ್ದು ಹಾರ್ನ್ ಸೌಂಡು ಇದೆಲ್ಲ ನಾನು ಎಷ್ಟು ಮಾತಾಡೋದು ಮೇಬಿ ಕೇಳಿಸಲ್ಲ ಅನಿಸುತ್ತೆ. ಈಗ ಸ್ವಲ್ಪ ಗ್ಲಾಸ್ ಎತ್ತಿದ್ದೀನಿ, ಇದೇನಾದರೂ ಕೇಳಿಸುತ್ತೋ ಇದೋ ಇಲ್ವೋ ನನ್ನ ವಾಯ್ಸು ಗೊತ್ತಿಲ್ಲ. ನೋಡೋಣ. ಅದೇ ಆಗಲೇ ಹೇಳ್ದಂಗೆ ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ಕೊಟ್ಬಿಡೋದು ಅಷ್ಟೇ. ಸೊ ಹೀಗಿದೆ. ಇನ್ನು ಆಲ್ಮೋಸ್ಟ್ 1.5 ಅವರ್ ಆಗುತ್ತಾ, 1.5 ಅವರ್ ಆಗುತ್ತೆ ಹೋಗೋ ಅಷ್ಟೊತ್ತಿಗೆ. ಸೊ ಅವ್ರಿಗೆ ಆಲ್ರೆಡಿ ಏನೋ ಕೆಲಸ ಇದೆಯಂತೆ, ನಿನ್ನ ಅಲ್ಲಿ ಬಿಟ್ಬಿಟ್ಟು ನಿಮ್ಮಿಬ್ಬರನ್ನ ನಾನು ಹೋಗ್ತೀನಮ್ಮ ಅಂತ ಹೇಳ್ತಿದ್ದಾರೆ. ಕೆಲಸ ಇದೆ, 1-2 ಅವರ್ಸ್ ಮುಗಿಸ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳಿ. ಸೊ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ. ಆ್ಯಸ್ ಯೂಶ್ವಲ್ ಅಲ್ಲಿ ಹೋದ್ಮೇಲೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವಲ್ಲಿ ಹೋಗೋ ಅಷ್ಟೊತ್ತಿಗೆನೆ ಆರತಿ ಎಲ್ಲ ಮುಗ್ದೋಗಿತ್ತು. ಅಂದ್ರೆ ಈಗ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತಾರಲ್ಲ, ಈಗ ಯೂಶಲಿ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಈ ತರ ಉತ್ಸವ ಮೂರ್ತಿಗಳನ್ನ ತಗೊಂಡ್ ಬಂದು ಅಲ್ಲಿಂದ ಮೆರವಣಿಗೆ ಮಾಡ್ಬಿಟ್ಟು ನಾವ್ ಎಲ್ಲಿ ದೇವರನ್ನ ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತೀವೋ ಅಲ್ಲಿಗೆ ತರ್ತಾರಲ್ವಾ. ಸೊ ಅದೆಲ್ಲ ಆಗೋಗ್ಬಿಟ್ಟಿತ್ತು ನಾನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಇನ್ನ ಇದು ಏನಪ್ಪಾ, ದೇವ್ರ ಅಲಂಕಾರ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿದ್ರು, ತುಂಬಾನೇ ಇಷ್ಟ ಆಯ್ತು ನನ್ಗೆ. ಇನ್ನ ಜಾನ್ಸಿ ಆಕ್ಚುಲಿ ನಾನು ಲಾಸ್ಟ್ ಒಂದು ಮಿನಿ ವ್ಲಾಗ್ ಹಾಕಿದಾಗ ಆರತಿ ತಟ್ಟೆನೆಲ್ಲ ಎಲ್ಲಿ ರೆಡಿ ಮಾಡಿಸಿದ್ದು ಅಂತಾನು ಕೆಲವರು ಕೇಳ್ತಾ ಇದ್ರಿ ನನ್ಗೆ. ಅವರು ಒಂದು ಡೆಕೋರೇಷನ್ ಅವ್ರಿಗೇನೋ ಹೇಳ್ಬಿಟ್ಟು 2 ತರ ಆರತಿ ಏನೋ ರೆಡಿ ಮಾಡಿಸ್ಕೊಂಡಿದ್ರಂತೆ ಅವರು. ಒಂದೇನೋ ತುಂಬಾ ಹೆವಿ ಆಗಿತ್ತಂತೆ, ಅದನ್ನ ಅವ್ರಿಗೆ ಎತ್ಕೊಂಡ್ ಬರಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದನ್ನ ಮಾಡಿಸಿದ್ರು. 2 ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ನನ್ನ ಪ್ರಕಾರ ಈ ಫ್ಲವರ್ ಡೆಕೋರೇಷನ್ಸ್ ಅವ್ರನ್ನ ಕೇಳಿದ್ರೆ ಈ ರೀತಿ ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳಿ ಅನ್ಕೋತೀನಿ.
ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿದ್ದು. ಇನ್ನ ಇಲ್ಲಿ ಏನು ದೇವ್ರನ್ನ ಕೂರ್ಸಿದ್ರಲ್ವಾ, ಇದು ಬಂದು ಝಾನ್ಸಿ ಅವರು ಮನೆ ಹತ್ರ ಅಲ್ಲ, ಅಂದ್ರೆ ಅವರು ಮೈದಾ ಇದಾರಲ್ವಾ ಅವ್ರ ಮನೆ ಹತ್ರ ಕೂರ್ಸಿದ್ದು. ಸೊ ಈಗ ಝಾನ್ಸಿ ಅವ್ರ ಮನೆಗೆ ಮತ್ತೆ ಇಲ್ಲಿ ದೇವ್ರ ಕೂರ್ಸಿರೋದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಅಂದ್ರೆ ದೂರ ಇತ್ತು. ಇನ್ನ ಅವ್ರು ಇಲ್ಲಿ ಇರ್ತಾರೆ, ಇನ್ನು ಅಲ್ಲಿ ಅವ್ರ ಊಟಕ್ಕೆಲ್ಲ ಗೆಸ್ಟ್ಗೆ ಹೇಳಿರ್ತಾರಲ್ವಾ, ಅವರೆಲ್ಲ ಅಲ್ಲಿಗೆ ಬಂದ್ರೆ ಇಲ್ಲೂ ಅಲ್ಲೂ ಎರಡು ಕಡೆ ಅವ್ರಿಗೆ ಓಡಾಡಕ್ಕೆ ಮಾಡಕ್ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಅವ್ರ ಮೈದನ್ ಮನೆ ಹತ್ರನೇ ಅಲ್ವಾ ಇದು ಹೆಂಗು ಕೂರ್ಸಿದ್ದು ದೇವ್ರನ್ನ ಅಂತ ಹೇಳಿ ಅಲ್ಲೇನೆ ಅವರು ಅಂದ್ರೆ ಅವ್ರ ಮೈದಾ ಮತ್ತೆ ಝಾನ್ಸಿ ಅವ್ರು ಎಲ್ಲಾರು ಸೇರಿ ಒಂದೇ ಕಡೆ ಊಟಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಸೊ ಈಗ ನೀವು ಈ ಮನೆ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬೇಡಿ, ಝಾನ್ಸಿ ಅವ್ರ ಮನೆ ಅಲ್ಲ ಅಲ್ವಾ, ಯಾಕಂದ್ರೆ ಸುಮಾರು ಜನ ನೋಡಿರ್ತೀರ ಅವ್ರ ಮನೆನ, ಇದ್ಯಾವ್ದು ಇದು ಬೇರೆ ಮನೆ ಅಂತ ಹೇಳಿ ಹಂಗಾಗಿ ಹೇಳ್ತಾ ಇದ್ದೀನಿ. ಇದು ಅವ್ರದ್ದು ಮೈದಾ ಅವ್ರದ್ದು ಮನೆ ಪಕ್ಕದಲ್ಲೇ ದೇವ್ರನ್ನ ಕೂರ್ಸಿದ್ದು, ಜಸ್ಟ್ ಒಂದು 2 minutes ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಕೂರ್ಸಿದ್ದು. ಸೊ ಹಂಗಾಗಿ ಅವ್ರ ಮೈದಾ ಅವ್ರ ಮನೆ ಪಕ್ಕದಲ್ಲೇ ಖಾಲಿ ಜಾಗ ಇತ್ತು, ಅಲ್ಲೇ ಪೆಂಡಾಲ್ ಎಲ್ಲ ಹಾಕಿ ಅವ್ರ ಊಟಕ್ಕೂ ಎಲ್ಲ ಅರೇಂಜ್ ಮಾಡಿದ್ದು. ಸೊ ಯೂಶುವಲಿ ಈ ತರ ಏನಾದ್ರು ನಾವು ಅಂದ್ರೆ ದೇವರನ್ನ ಕರ್ಸಿ ಮಾಡ್ಸಿದ್ರೆ ಚೌಡೇಶ್ವರಿ ತಾಯಿನ ನಾನ್ ವೆಜ್ಜೇ ಮಾಡೋದು. ಹಂಗಾಗಿ ನಾನ್ ವೆಜ್ ಊಟನೇ ಎಲ್ಲ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಆಯಿತು ಫಂಕ್ಷನ್ ಎಲ್ಲ. ಮತ್ತೆ ಆಸ್ ಯೂಶುವಲ್ ಎಲ್ಲ ನನ್ನ ಕಸಿನ್ಸ್ ಆಗಿರ್ಬೋದು ಎಲ್ಲಾರು ಬಂದಿದ್ರಲ್ವಾ, ಎಲ್ಲಾರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ದಿನ ಯಾವ ರೀತಿ ಹೋಯ್ತು ಅಂತಾನೆ ಗೊತ್ತಾಗ್ಲೇ ಇಲ್ಲ ನಮ್ಗೆ. ಮತ್ತೆ ಅಮ್ಮ ಅಣ್ಣ ಅತ್ತಿಗೆ ಎಲ್ಲಾರು ಬಂದಿದ್ರು, ಇವನ್ ಅಪ್ಪನೂ ಬಂದಿದ್ರು. ಆದ್ರೆ ನಮ್ಮ ವಾಣಿ ಒಬ್ಳು ಬಂದಿರ್ಲಿಲ್ಲ, ಅವಳು ಬಂದಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು ನಮ್ಗೆ. ಅಂದ್ರೆ ಅವಳ ಪಾಪ ಬರಕ್ಕೆ ಎಲ್ಲ ರೆಡಿ ಆಗಿದ್ಲು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಮಗಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅಂದ್ರೆ ಅವಳಿಗೆ ಹಿಂದಿನ ದಿನಾನೇ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಂತೆ, ಡಲ್ ಆಗ್ಬಿಟ್ಟಿದ್ಲಂತೆ. ಆದ್ರೆ ಇವಾಗ ಬರೋ ಟೈಮ್ಗೆಲ್ಲ ಸ್ವಲ್ಪ ಅವಳು ವಾಮಿಟ್ ಎಲ್ಲ ಮಾಡ್ಕೊಂಡ್ಲಂತೆ. ಈಗ ಈ ಬೇಸಿಗೆ ಬೇರೆ ಅಲ್ವಾ, ಟ್ರಾವೆಲ್ ಬೇರೆ ಮಾಡ್ಕೊಂಡು ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋಗ್ಬಿಡತ್ತೆ. ಅದ್ರಲ್ಲೂ ಈಗ ಎಕ್ಸಾಮ್ ಟೈಮು, ನೆಕ್ಸ್ಟ್ ಡೇ ಎಲ್ಲ ಅವಳಿಗೆ ಎಕ್ಸಾಮ್ ಇತ್ತಲ್ವಾ, ನಾನು ಹಂಗೂ ಫೋನ್ ಮಾಡ್ದೆ, ವೇಟ್ ಮಾಡ್ತೀನಿ ಬಾರೆ ಜೊತೆಗೆ ಹೋಗೋಣ ಅಂತ ಹೇಳಿ. ಅವಳು ಇಲ್ಲ ಅಕ್ಕ ಈ ತರ ಎಕ್ಸಾಮ್ ಇದೆ, ಇವಾಗ ನಾನೇನಾದ್ರೂ ಅಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಮತ್ತೆ ಈ ಬಿಸಿಲಿಗೆಲ್ಲ ಅವಳಿಗೆ ಜಾಸ್ತಿ ಆಗೋಗ್ಬಿಟ್ರೆ ಮತ್ತೆ ಅಲ್ಲಿ ನಾನ್ ವೆಜ್ ಎಲ್ಲ ಇರತ್ತೆ, ಸುಮ್ನೆ ಏನಕ್ಕಕ್ಕ ಬೇಡ ಬಿಡು, ಇನ್ನೊಂದ್ಸತಿ ಹೆಂಗೂ ಈಗ ಸಮ್ಮರ್ ಹಾಲಿಡೇಸ್ ಬರುತ್ತಲ್ವಾ, ಅವಾಗ ಪ್ಲಾನ್ ಮಾಡ್ಕೊಂಡು ಒಂದ್ 2-3 ದಿನಕ್ಕೆ ಹೋಗೋಣ, ಒಂದಿನ ಬರ್ದೇ ಇದ್ರೆ ಏನಾಗಲ್ಲ ಅಂತ ಅಂದ್ಲು. ಬಟ್ ಏನೋ ಗೊತ್ತಿಲ್ಲ, ಅವಳು ಬಂದಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು. ನಮ್ ಝಾನ್ಸಿನೂ ತುಂಬಾ ಮಿಸ್ ಮಾಡ್ಕೊಂತ ಇದ್ಲು, ಅಕ್ಕ ಅವಳು ಬಂದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಹೇಳಿ. ಅದು ಒಂಥರ ಇರುತ್ತಲ್ವಾ ಸಿಸ್ಟರ್ಸ್ ಅಂತ ಅಂದ್ರೆ ಎಲ್ಲಾರು ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹಂಗಾಯ್ತು ಅವತ್ತಿನ ದಿನ. ಇನ್ನ ಅವಾಗ್ಲೇ ಹೇಳ್ದಂಗೆ ನಮ್ಮನೆಯವರು ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಹೊರ್ಗಡೆ ಅಂದ್ರೆ ನಾನು ಅಲ್ಲಿ ಡ್ರಾಪ್ ಮಾಡಿ ಹೋಟೆಲ್ ಎಲ್ಲ ಏನೋ ನಾವು ಟಿಫನ್ ಮಾಡಿರ್ಲಿಲ್ಲ, ಇಲ್ಲೇ ಬಂದು ಡೈರೆಕ್ಟ್ ಆಗಿ ಚಿತ್ರಾನ್ನ ಏನೋ ಮಾಡ್ಸಿದ್ರು. ಸೊ ಇಲ್ಲೇ ಬಂದು ಅವ್ರು ಟಿಫನ್ ಮಾಡ್ಕೊಂಡು ಹೋದ್ರೆ ಈವ್ನಿಂಗ್ ಬಂದ್ರು. ಆಲ್ಮೋಸ್ಟ್ ಎಲ್ಲ ಆಗೋಗಿತ್ತು, ಎಲ್ಲ ಅಲ್ಲಿ ಪೆಂಡಾಲ್ ಹತ್ರ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ರು. ಇವರು ಸಂಜೆ ಆಗೋಯ್ತು ಬರೋ ಅಷ್ಟೊತ್ತಿಗೆ, ಹಂಗಾಗಿ ಮನೆ ಒಳಗಡೆನೆ ಅವ್ರಿಗೆ ಊಟಕ್ಕೆಲ್ಲ ಹಾಕೊಟ್ವಿ. ಸೊ ಅದನ್ನೇ ನಾನು ಮಾತಾಡ್ಕೊಂಡು ರೇಗಿಸ್ತಾ ಇದ್ದೆ, ಈ ತರ ಫಂಕ್ಷನ್ಸ್ ಅಲ್ಲೂ ನೀವ್ ಹಿಂಗ್ ಬರ್ದೇ ಇದ್ರೆ ಕರೆಕ್ಟ್ ಟೈಮ್ಗೆ ಹೆಂಗೆ ಅಂತ ಹೇಳಿ. ಆಕ್ಚುಲಿ ನಮ್ ಝಾನ್ಸಿ ಅಲ್ಲೇನೋ ಅವಳೇ ಶೂಟ್ ಮಾಡ್ಕೊಟ್ಟಿದ್ದು, ಅವಳೇನೋ ಟೀಸ್ ಮಾಡ್ತಾ ಇದ್ಲು ಅವರು ಭಾವನ್ನ. ಅವರು ಏನ್ ಮಾಡೋದಮ್ಮ ಕೆಲ್ಸಗಳಿತ್ತು ಇದ್ದಾಗ ಮಾಡ್ಕೊಬೇಕಲ್ವಾ ಅಂತ ಹೇಳಿ ನಾದ್ನಿಗೆ ಹೇಳ್ತಾ ಇದ್ರು. ಸೊ ಫೈನಲ್ ಆಗಿ ಅವತ್ತಿನ ದಿನ ಈ ರೀತಿ ಇತ್ತು. ಇನ್ನು ಆಮೇಲೆ ನಾವು ಝಾನ್ಸಿ ಮನೆಗೆಲ್ಲ ಹೋದ್ವಿ, ಬಟ್ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೆ, ಹಂಗಾಗಿ ನಾನು ಶೂಟ್ ಎಲ್ಲ ಏನೂ ಮಾಡ್ಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.